ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ತಾಲೂಕಾಧ್ಯಕ್ಷರಾದ ಮೊನ್ನಪ್ಪಾಜಿ ವಿಶ್ವಕರ್ಮ ಅವರನ್ನ ಮುಂದುವರಿಸಬೇಕು ಅಂತ ಹನುಮಂತ ಸುತಾರ್ ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾ ಹೇಳಿಕೆ ಮೂಲಕ ಒತ್ತಾಯಿಸಿದ್ದಾರೆ. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ತಾಲೂಕಾಧ್ಯಕ್ಷರಾದ ಮೊನ್ನಪ್ಪಾಜಿ ವಿಶ್ವಕರ್ಮ ಅವರನ್ನ ಮುಂದುವರಿಸಬೇಕಂತ ಹನುಮಂತ ಸುತಾರ್ ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾ ಹೇಳಿಕೆ ಮೂಲಕ ಒತ್ತಾಯಿಸಿದ್ದಾರೆ. ಅಧ್ಯಕ್ಷರಾಗಿ ತಮ್ಮ ಕಾರ್ಯಾವಧಿಯಲ್ಲಿ ಮೊನ್ನಪ್ಪಾಜಿ ವಿಶ್ವಕರ್ಮ ಅವರು ವಿಶ್ವಕರ್ಮ ಸಮಾಜದ ಪರವಾಗಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ದು ಸರಳ ವ್ಯಕ್ತಿತ್ವ ಹಾಗೂ ಸಮಾಜ ಪರ ಕಾಳಜಿಯಿಂದ ಗುರುತಿಸಿಕೊಂಡ ನಾಯಕರಂತ ಅವರು ಹೇಳಿದರು. ಇಂತಹ ಅಧ್ಯಕ್ಷರು ಸಮಾಜಕ್ಕೆ ಅಗತ್ಯವಾಗಿದ್ದು ಅವರ ರಾಜೀನಾಮೆಯಿಂದ ಸಮಾಜದ ಸದಸ್ಯರಿಗೆ ತೀವ್ರ ನೋವು ಉಂಟಾಗಿದೆ ಅಂತ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಮಾಜದ ಹಲವರು ಜಮಾಯಿಸಿ ಜಿಲ್ಲಾಧ್ಯಕ್ಷರು ಮೊನ್ನಪ್ಪಾಜಿ ವಿಶ್ವಕರ್ಮ ಅವರನ್ನ ಮನವೊಲಿಸಿ ತಾಲೂಕಾಧ್ಯಕ್ಷರ ಸ್ಥಾನದಲ್ಲಿ ಮುಂದುವರಿಸಬೇಕಂತ ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಸಂಘಟನೆಯ ಕೆಲ ಹಿರಿಯರ ನಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಈ ಸಂದರ್ಭದಲ್ಲಿ ಹನುಮಂತ ಗೊಳ್ಳಲ್ಲಪ್ಪ ವಿಶ್ವಕರ್ಮ, ಮಲ್ಲಿಕಾರ್ಜುನ್ ವಿಶ್ವಕರ್ಮ, ಅಶೋಕ್ ವಿಶ್ವಕರ್ಮ, ಮನೋಹರ್ ವಿಶ್ವಕರ್ಮ, ಅಯ್ಯಪ್ಪ ವಿಶ್ವಕರ್ಮ, ಕಮಲ್ಕರ್ ವಿಶ್ವಕರ್ಮ, ಸುನಂದ ಹೆಬ್ಬಾಳ್, ಮಹಾನಂದ ವಿಶ್ವಕರ್ಮ ಮತ್ತು ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಮಹಾಸಭಾದ ವತಿಯಿಂದ ಇವತ್ತು ಸಭೆ ಕರೆದಿದ್ದ ಉದ್ದೇಶ ಏನಂದರೆ, ನಮ್ಮ ತಾಲೂಕದ ಅಧ್ಯಕ್ಷರಾದಂಥ ಮೌನೇಶ್ ಮಂಗಲಿಯವರು ಯಾವುದೋ ಒಂದು ಕಾರಣಾಂತರದಿಂದ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಆದರೆ ನಾವು ಎಲ್ಲರೂ ಒಮ್ಮತದಿಂದ ಸೇರಿ ಮಹಿಳೆಯರು ಮತ್ತು ಎಲ್ಲ ನಮ್ಮ ಯುವಕರು ಈ ಒಂದು ರಾಜೀನಾಮೆಯನ್ನು ಕೊಡಬಾರದು, ನೀವು ಈ ನಮ್ಮ ಒಂದು ಸಂಘಟನೆ ಕೆಲಸದಲ್ಲಿ ಮುಂದುವರಿಬೇಕಂತೇಳಿ ನಾವೆಲ್ಲರೂ ಒಮ್ಮತದಿಂದ ಒಪ್ಪಿಗೆಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮಲ್ಲೆಲ್ಲ ಸೇರಿದಂಥ ಸದಸ್ಯರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಆ ಒಂದು ವಿಶ್ವಾಸದೊಂದಿಗೆ ನಾವು ಅವರೇ ಮುಂದುವರಿಬೇಕಂತ ಹೇಳಿಕೆಯನ್ನು ನೀಡ್ತಾ ಇದ್ದೀವಿ. ಅವರೇ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ನಮ್ಮ ಅಪೇಕ್ಷೆ ಇದ್ದೆ. ತಾಲೂಕು ಅಧ್ಯಕ್ಷರಾದ ಮೌನೇಶ್ ಮಂಗಲಿಯವರು ಒಳ್ಳೆಯ ಕೆಲಸಗಾರರು. ಅವ್ರಿಗೆ ಬಿಟ್ಟರೆ ಮತ್ತು ನಮ್ಮ ತಾಲೂಕದಾಗ ಓಡಾಡಿ ಕೆಲಸ ಮಾಡೋರು ಯಾರೂ ಇಲ್ಲ. ಹಾಗಾಗಿ ಅವರೇ ನಮ್ಮ ತಾಲೂಕು ಅಧ್ಯಕ್ಷರಾಗಿ ಮುಂದುವರಿಬೇಕಂತೇಳಿ ನಮ್ಮೆಲ್ಲರ ಆಕ್ಷೇಪ ಇದೆ. ತಾಲೂಕಿನ ವಿಶ್ವಕರ್ಮ ಮಹಾಸಭಾದ ಅಧ್ಯಕ್ಷರಾದಂಥ ಮೌನೇಶ್ ಬಡಿಗೇರ್ ಅವರು ಮುಂದುವರಿಬೇಕಾಗಿ ನಮ್ಮೆಲ್ಲರ ಕಳಕಳಿ ಮತ್ತು ಅವರು ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಾ ಎಲ್ಲ ಸಮಾಜದವರನ್ನು ಒಗ್ಗೂಡಿಸಿಕೊಂಡು ಎಲ್ಲ ರೀತಿಯಲ್ಲಿ ಸೇವಾ ಸಹಕಾರ ಕೊಟ್ಟು ಸಮಾಜವನ್ನು ಮುನ್ನಡೆಸುತ್ತಿದ್ದಾರೆ. ಅದಕ್ಕಾಗಿ ಎಲ್ಲರೂ ಅವರಿಗೆ ಸಹಕಾರ ಕೊಡಬೇಕಾಗಿ ನನ್ನ ಕಳಕಳಿಯ ಮನವಿ. ಈ ತಾಲೂಕಿನ ಮೌನೇಶ್ ವಿಶ್ವಕರ್ಮ ಅವರು ಮತ್ತು ಮುಂದೆ ಬರೆಯಬೇಕಂತ ಕಾಳಗಿ ತಾಲೂಕಿನ ವಿಶ್ವಕರ್ಮ ಸಂಘಟನೆ ಅಧ್ಯಕ್ಷರಾದಂಥ ಮೌನೇಶ್ ಬಡಿಗೇರ್ ಅವರು ಅವ್ರ ಕೆಲಸವನ್ನು ಮುಂದುವರಿಬೇಕಂತೂ ನಾನು ವಿನಂತಿಸುತ್ತೇನೆ. ಅಧ್ಯಕ್ಷರು ಮೌನೇಶ್ ಮಂಗಲಿಯವರು ಯಾಕೆ ನಾವು ಮುಂದುವರಿಬೇಕಂತ ನಾವು ಅಪೇಕ್ಷೆ ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು ನಾವೆಲ್ಲರೂ ನಮ್ಮ ವೃತ್ತಿಯಲ್ಲಿ ಜೀವನ ಸಾಗಿಸೋರು ನಾವೆಲ್ಲ. ಹಾಗಾಗಿ ಅವರಿಗೆ ಪ್ರಯತ್ನ ಏನಂದ್ರೆ ನಮ್ಮ ಜನಕ್ಕೆ ಎಲ್ಲರಿಗೆ ಒಳ್ಳೆಯದಾಗಲಿ. ಅದು ಕಾಳಜಿ ಯಾಕೆ ಬರ್ತದೆ ಅಂತಂದ್ರೆ, ಎಲ್ಲರೂ ವಿಶ್ವಕರ್ಮ ಒಂದು ಮೈಯಲ್ಲಿ ರಕ್ತ ಹರಿತದೆ, ಅದಕ್ಕೆ ಅವ್ರಿಗೆ ತ್ರಾಸ ಆಗ್ತದೆ. ಯಾರಿಗೆ ಏನೇ ಆದ್ರೂ ಒಳ್ಳೆಯದಾಗಲಪ್ಪ ಅಂತ ಬಯಸೋ ವ್ಯಕ್ತಿ ಮೌನೇಶ್ ಅಂತ ನಾ ಹೇಳ್ಬೋದಿಲ್ಲ. ಸಮಸ್ತ ಕಾಳಗಿ ತಾಲೂಕಿನ ನನ್ನ ವಿಶ್ವಕರ್ಮ ಸಮಾಜದ ಬಂಧುವರಿಗೆ ತಿಳಿಸುವುದೇನೆಂದರೆ, ನಾನು ರಾಜೀನಾಮೆ ಕೊಡಲು ಕಾರಣವೇನಿತ್ತಂದರೆ, ಸ್ವಲ್ಪ ಏನಂದರೆ ನಾವು ಕಾಳಗಿ ತಾಲೂಕಿನಾಗ ಎಲ್ಲ ಜಿಲ್ಲಾ ಅಧ್ಯಕ್ಷರಿಗೆ ಯಾರೇ ಬಂದ್ರೂ ನಮ್ಮ ಕಾಳಗಿ ತಾಲೂಕು ಯಾವಾಗಲೂ ಗೌರವ ಕೊಟ್ಕೊತಾ ಬಂದಿದೆ. ನಮ್ಮ ಜನ ನನ್ನ ಮಾತಿಗೆ ಯಾವಾಗಲೂ ಒಂದು 50 ಜನ ಹೇಳಿದ್ರು, ಒಂದು 25 ಜನ ಬಂದು ಕುಂತು ಯಾರೇ ನಮ್ಮ ಕಾಳಗಿ ತಾಲೂಕಿಗೆ ಬಂದರೆ ಅವರಿಗೆ ಗೌರವ ಕೊಟ್ಟು ನಾವು ಕಳಿಸಿದ್ದೇವೆ. ಇದರಾಗ ನಾವು ಬೇಜಾರೇನಪ್ಪ ಅಂದ್ರೆ, ನಾನು ಕಾಳಗಿ ತಾಲೂಕು ನನ್ನ ಸಮಾಜದಿಂದ ನಾವು ಬೇಜಾರಾಗಿ ರಾಜೀನಾಮೆ ಕೊಟ್ಟಿಲ್ಲ. ನಮಗೇನಂದ್ರೆ ನಮ್ಮ ಕಾಳಗಿ ತಾಲೂಕು ಒಂದು 4-5 ಪ್ರೆಸ್ ಮೀಟ್ ನಮ್ಮ ನಂಜುಲಿ ಸಾಬ್ರಿಗೆ ನೋಡಿದ ಇಲ್ಲಿ ಜಿಲ್ಲಾದವ್ರು ಏನಂದ್ರೆ, ನಮ್ಮ ಕಾಳಗಿ ತಾಲೂಕದು ಹೆಸರಂತೂ ನಮ್ಮದು ಜಿಲ್ಲಾದಾಗ ಒಂದು ಜಯಂತಿ ಆಗಲಿ ಯಾವುದೇ ಒಂದು ಸಮಯ ಸಂದರ್ಭ ನಮ್ಮ ಕಾಳಗಿ ತಾಲೂಕು ಹೆಸರು ತಿಳಿದಿಲ್ಲ. ಈಗ ಎಲ್ಲಿ ತನಕ ಅಂದ್ರೆ ಒಂದು 5-6 ವರ್ಷ ನೋಡ್ಕೊತ ಬಂದೆ. ಬರಬೇಕಾದ್ರೆ ಇದು ಏನು ಮಾಡೋಣ ಅಂತೇಳಿ ನಾನೊಂದು ಸ್ವಲ್ಪ ಏನೋ ಒಂದು ಬೇಜಾರಾಗಿ ಸಡನ್ನೇ ರಾಜೀನಾಮೆ ಕೊಟ್ಟ ತಕ್ಷಣ ಗ್ರೂಪ್ನಲ್ಲಿ ಹಾಕಿದೆ. ನನಗೇನು ಫೋನ್ ಉಂಟು, ಯಾಕೆ ನೀ ಅಡವಲಿ ಮಾಡಿದೆ, ರಾಜೀನಾಮೆ ಯಾಕೆ ಕೊಟ್ಟು. ನಮ್ಮ ಕಾರ್ಯದರ್ಶಿಯವ್ರು ಫೋನ್ ಮಾಡಿದ್ರು, ಮತ್ತು ವಿವಿಧ ನಮ್ಮ ಎಲ್ಲ
ನಮ್ಮ ವಿವಿಧ ಒಂದು 10-15 ಜನ ಫೋನ್ ಮಾಡಿದ್ರು. ನಾ ಯಾಕೆ ರಾಜೀನಾಮೆ ಕೊಟ್ಟೆ ಅಂದರೆ, ಇವತ್ತು ಯಾವುದೇ ಒಂದು ತಾಲೂಕಿಗೆ ಅಲ್ಲಿ ಆ್ಯಕ್ಟಿವ್ ಅಧ್ಯಕ್ಷ ಇದ್ದಾಗ ಅವರಿಗೆ ನೀವು ಕರೆದು ಒಂದು ಬೆನ್ ತಡ್ರಿ, ಹಾರ ಶಾಲು ಅದು ಬೇಕಾಗಿಲ್ಲ. ನನಗೆ ಮಂಗಲಿ ಮೋನೇಶಾಗ ಅದನ್ನು ಬರ್ದೀನಿ, ನಾನು ಹೆಸರು ಹಾಕ್ಬಿಟ್ರಿ ಕಾಳಗಿ ತಾಲೂಕು ಅಂತೇಳಿ ಒಂದು ಹೆಸರು ಕೊಡ್ರಿ, ನಮ್ಮ ಕಾಳಗಿ ತಾಲೂಕು ಬೆಳೀತದ ಅಂತ ಹೇಳಿದಾಗ ಇವತ್ತು ನಾ ಯಾಕೆ ಇದೇ ಮಹಾಸಭೆಯಲ್ಲಿ ಉಳಿಬೇಕಂತ ಯಾಕಂತಂದರೆ, ನಮ್ಮ ಹೆಮ್ಮೆಯ ನಾಯಕರು ಸನ್ಮಾನ್ಯ KP ನಂಜುಂಡಿ ಅಣ್ಣನವರು ಹಳ್ಳಿಯಿಂದ ಹನಿ ಹನಿ ಕುಡಿದರೆ ಹಳ್ಳ ಅಂತೇಳಿ ಎಲ್ಲರಿಗೆ ತಗೊಂಡು 16 ವರ್ಷ ಸಂಘಟನೆ ಮಾಡಿದ್ದಾರೆ. ಆದರೂ ಮಾಡಿ ಇವತ್ತು ನಮ್ಗೆ ಏನು ಕೊಟ್ರಪ್ಪ ಅಂದ್ರೆ, ನಾಳೆ ಬರುವ ದಿನಗಳಲ್ಲಿ ಜನವರಿ 1ನೇ ತಾರೀಕು ಅಮರಶಿಲ್ಪಿ ಜಗಣಾಚಾರಿ ಅವರ ಸಂಸ್ಮರಣೆ ದಿನಾಚರಣೆ ನಾವು ಮಾಡುತ್ತೇವೆ. ಅದಕ್ಕೆ ಮೂಲ ಕಾರಣ ಯಾರಪ್ಪ ಅಂತಂದರೆ, ಇವತ್ತು ಹಳ್ಳಿಯಿಂದ ಜನ ಇವತ್ತು ಹೆಂಗೆ ನೀವು ನಮ್ಗೆ ಸಪೋರ್ಟ್ ಕೊಡ್ಲತ್ತೀರಿ, ಹಾಗೆ ನಂಜುಂಡೇಳಿ ಬಲ ತುಂಬಿ ಇವತ್ತು 3 ಯೋಜನೆ ಕೊಟ್ಟಿದ್ದಾರೆ. ಈಗ ನಾ ಯಾಕೆ ಅದರೊಳಗೆ ಮತ್ತೆ ಮುಂದುವರಿಬೇಕು, ಇನ್ನೊಂದು ಸಂಘಟನೆ ಯಾಕೆ ಕಟ್ಟಬಾರ್ದಪ್ಪ ಅಂತಂದರೆ, ನಮ್ಮ ನಾಯಕರು ಇವತ್ತು ಹೋರಾಟ ಮಾಡಿ ಸವಲತ್ತು ಇಸ್ಕೊಟ್ರ, ನಾನು ಮತ್ತೊಂದು ಸಂಘಟನೆ ಇವತ್ತು ನೀವು ಎಲ್ಲರೂ ಅಧ್ಯಕ್ಷರು ಹೇಳತ್ತೀರಿ, ನಾ ಯಾಕೆ ಅದರೊಳಗೆ ಬೇಡತ್ತೀನಂದರೆ, ಮತ್ತೆ ಅದರೊಳಗೆ ನಾನು ಕೇಳತ್ತೀನಂದರೆ, ಇವತ್ತು ನಮ್ಮ ನಾಯಕರಿಗೆ ಮತ್ತೆ ಬಲ ತುಂಬಬೇಕು. ನಮ್ಮ ಕಾಳಗಿ ತಾಲೂಕು ಅವ್ರಿಗೆ ಮತ್ತೆ ಕಾಳಗಿ ತಾಲೂಕು ಹಳ್ಳಿಯಿಂದ ಇವತ್ತು ನಾ ಏನು ಮಾಡೀನಿ, ಹಳ್ಳಿಯಿಂದ ಇವತ್ತು ಗ್ರಾಮ ಪಂಚಾಯತಿಗೆ ಹೋಗಿ ಅಧ್ಯಕ್ಷ ಮಾಡ್ಬೇಕಂತ ನಮ್ಮದು ಉದ್ದೇಶ ಅದ. ಇದೆಲ್ಲ ಒಂದು ಅನಿಸಿಕೆ ಇದೆ. ನಮ್ಮೆಲ್ಲರೂ ಹಿರಿಯರು ಏನಲ್ಲತ್ತಾರ, ನೀನೇ ಇರ್ಬೇಕಂತ ಅಂದಾಗ ಮತ್ತಿಷ್ಟು ನನಗೆ ಏನಾಯ್ತು ಅಂದರೆ, ನಾ ರಾಜೀನಾಮೆ ಕೊಟ್ಟು ಭಾಳ ದೊಡ್ಡ ತಪ್ಪು ಮಾಡಿದೆ ಅಂತೇಳಿ ನನ್ನ ಮನಸ್ಸು ನೋವಾಗ್ತಿದೆ. ನೀವೆಲ್ಲರ ಸಹಕಾರ ನನ್ನ ಮೇಲೆ ಇಟ್ಟಿರಲಿಲ್ಲ. ಇದು ನನ್ನ ಜೀವನ ಈ ಶರೀರ ಒಳಗೆ ಗಾಳಿ ಏನಿರ್ತಲ್ಲ ಅಲ್ಲಿ ತನಕ ನಾ ಇವತ್ತು ಕಾಳಗಿ. ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಕಾಳಗಿ.